ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಗ್ಗೆ ಎದ್ದು ಕಾಫಿ ಕುಡ್ದು ಮನೇಲಿ ನೀರಿರಲಿಲ್ಲ. ಸರಿ ಆಯಿತು, ನೀರು ತರೋಣ ಅಂತ ಹೋದೆ. ನೀರು ತಂದಿಟ್ಟೆ. ಆದರೆ ನನ್ನ ಗೆಳೆಯ ಕಾಯ್ಕೊಂಡಿದ್ದ. ಬಾರೋ, ಎಷ್ಟೋ ತನಕ ಮಾಡ್ತೀಯ, ಬಂದು ಸ್ನಾನ ಮಾಡಿಸು ಅಂದ. ಸರಿ, ಯಾಕೋ ಗೆಳೆಯ ಸಿಟ್ಟಾಗಿ ಅಂದ್ಬಿಟ್ಟು ಅವನಿಗೆ ಫುಲ್ಲು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ನೋಡೋಷ್ಟಿಗೆಲ್ಲ ಮನೇಲಿ ಅಲ್ಲೇ ಪೂಜೆ ಆಗಿತ್ತು. ಸರಿ, ನಾನು ಪೂಜೆ ಅಂದ್ಬಿಟ್ಟು ನಾನು ಪೂಜೆ ಮಾಡಿ ನಾನು ಡ್ಯೂಟಿಗೆ ಹೊರಡೋಣ ಅಂದ್ಬಿಟ್ಟು ಡ್ಯೂಟಿಗೆ ರೆಡಿ ಆದೆ. ಅಷ್ಟರಲ್ಲಿ ನನ್ನ ವೈಫ್ ಇದ್ದರು. ಬನ್ನಿ ಸ್ವಲ್ಪ ಚಿಕ್ಕಪೇಟೆ ಹೋಗೋಣ, ಐಟಮ್ಗಳು ತರಬೇಕು ಅಂತ ಅಂದರು. ಸರಿ ನಡಿ ಆಯ್ತು ಅಂದ್ಬಿಟ್ಟು ನಾವು ನಮ್ಮ ವೈಫು ನಮ್ಮ ನಾದಿನಿ ಎಲ್ಲ ಚಿಕ್ಕಪೇಟೆಗೆ ಹೊರಟ್ವಿ. ಹೋಗೋ ರೋಡ್ ಫುಲ್ಲು ಫ್ರೀ ಆಗಿತ್ತು, ಯಾಕಂದ್ರೆ ತುಂಬ ಲೇಟ್ ಆಗಿತ್ತಲ್ಲ, ಅದಕ್ಕೆ ಟ್ರಾಫಿಕ್ ಏನು ಇರಲಿಲ್ಲ. ಸರಿ ಅಂದ್ಬಿಟ್ಟು ಮಾರ್ಕೆಟ್ ಹತ್ರ ಹೋದ್ವಿ. ಅಲ್ಲಿ ಹೆಂಗೆ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಯಾಕಂತ ನೋಡಿದ್ರೆ ಆ ಪಾರ್ಕಿಂಗ್ ಏನು ಓಪನ್ ಆಗಿಲ್ಲ, ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ಹುಡುಕಿ ಅಲ್ಲಿ ನನ್ನ ಗೆಳೆಯನ ಪಾರ್ಕ್ ಮಾಡಿಬಿಟ್ಟು ಬಂದ್ಬಿಟ್ಟು ನೋಡಿದ್ರೆ ಇವರು ಒಂದು ಅಂಗಡಿ ಎರಡು ಅಂಗಡಿ ಅಂತ ನೋಡ್ರೆ ಬರ ಚಿಕ್ಕಪೇಟೆ ಎಲ್ಲ ಫುಲ್ಲು ರೌಂಡ್ ಓಡಿಸಿದ್ರು. ಅದೇ ತಿರುಗಾಡಿ ನನಗೂ ಸಾಕಾಗೋಯ್ತು. ತಾಳೋದು ಒಂದೆರಡು ಐಟಮು, ಅದನ್ನ ನೋಡಿದ್ರೆ 100 ಅಂಗಡಿ ತಿರುಗಾಡ್ತಾರೆ. ಅದಕ್ಕೆ ಮರೆಯ ಹೆಣ್ಮಕ್ಳ ಜೊತೆ ಯಾವತ್ತೂ ಶಾಪಿಂಗ್ ಬರಬಾರ್ದಂತ ಅನ್ನೋದು. ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಸರಿ ಅಂದ್ಬಿಟ್ಟು ಫುಲ್ಲು ಕಾಲೆಲ್ಲ ನೋವಾಯಿತು. ಬಂದೆ, ಅಲ್ಲಿ ಕಬ್ಬಿನಾಳು ಕುಡ್ದು ಇನ್ನೇ ನನ್ನ ಗೆಳೆಯ ಕಾಯ್ಕೊಂಡಿದ್ನಲ್ಲ. ಸರಿ ಆಯಿತು ಅಂದ್ಬಿಟ್ಟು ಗೆಳೆಯನ ಹತ್ರ ಬಂದೆ. ಫುಲ್ಲು ವೀಡಿಯೋ ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಧನ್ಯವಾದ.